ಸೋಪಾನ ಅನ್ನೊಂದು ಬೀಸಿಗಾಳಿ ಅಳಿಯಿತಾ ಮೇಘರಾಶಿ ಅರಕ್ಷಣದಿ. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಸೋಪಾನ ಅನ್ನೊಂದು. ಇಂತು ಮಹಾವೀರನ ಜೀವವಧೋ ಸಿಂಹಕೇತುವಾಗಿರಲ, ಸ್ವರ್ಗದಿರೀನನಾದನವನು ಧರ್ಮ ಪುರುಷಾರ್ಥದಲ್ಲಿ ಧರ್ಮ ಫಲವಧೋ ಐಶ್ವರ್ಯವಾಗುವುದನ್ನು ಈಕ್ಷಿಸಿ ತಿಳಿದು ಆ ದೇವಗತಿಯ ಭೋಗಗಳನ್ನು ಕ್ಷಣಭಂಗುರವೆಂದು ಉಳಿದನವನಲ್ಲಿ ಅನಾಸಕ್ತಿ ಭಾವದಲ್ಲಿ ವಿಸರ್ಜಿಸಿ ತನ್ನ ಪ್ರಾಣವನು ಆಯುಷ್ಯದ ಕೊನೆಯಲ್ಲಿ ವಿದ್ಯಾಧರ ನರೇಶನಾದನು. ವಿದ್ಯಾಧರ ನರೇಶನಾದನವನು ಭೂಲೋಕದಲ್ಲಿ ಅಂತೆ ಮೂಡಿತನವನಲ್ಲಿ ಸಾಧನೆಯ ಚಿಗುರು ಆ ಕನಕೋಜ್ವಲ ಪರ್ಯಾಯದಲ್ಲಿ ಇರಲಾ ಮಂಗಲಾವರ್ತ ದೇಶದಲ್ಲಿ ಕನಕಪ್ರಭವೆಂಬ ನಗರವೋ ದೊರೆಯ ಕನಕಪುಂಜನು ಖ್ಯಾತಿ ಕಿರೀಟವಧರಿಸಿ ಚ್ಯುತವಾಗಿ ಮಹಾವೀರನ ಜೀವವಧೋ ಆ ಸಿಂಹಕೇತು ಭವದಿಂದಲಿ ಜನಿಸಿ ತಲ್ಲಿನ ಅರಸನಿಗೆ ಪುತ್ರ ಕನಕೋಜ್ವಲನಾಗಿ ಬೆಳೆದನ. ಬಳಿಕದಲ್ಲವನು ಪ್ರತಿಭಾಮೂರ್ತಿಯಾಗಿ ಜನಪ್ರೀತಿಯ ಗಳಿಸಿ ಬೀಸಿಗಾಳಿ ಅಳಿಯಿತಾ ಮೇಘರಾಶಿಯ ರಕ್ಷಣದಿ. ಆಗಸದಲ್ಲಿ ಮೇಘಗಳ ರಾಶಿ, ಮೋಡಗಳ ರಾಶಿ ಇರುತ್ತೆ. ಗಾಳಿ ಬೀಸಿದಾಗ ಮೋಡಗಳು ಚೆದರುತ್ತವಂತೆ. ಹಾಗೆಯೇ ಮಹಾವೀರರ ಭವಾವಳಿಯ ಸಿಂಹಕೇತು ಭವದ ಬಗ್ಗೆ ಹೇಳ್ತಾ ಇದ್ದಾರೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು. ಹೀಗೆ ಮಹಾವೀರನ ಜೀವ ಸಿಂಹಕೇತುವಾಗಿರುವ ಸಂದರ್ಭದಲ್ಲಿ ಆ ಸ್ವರ್ಗದಲ್ಲಿ ಏನು ಆಯ್ತಂತೆ ಆತ್ಮ. ಧರ್ಮ ಪುರುಷಾರ್ಥದಲ್ಲಿ ಆ ಧರ್ಮಫಲ ಐಶ್ವರ್ಯವಾಗುವುದನ್ನು ಈಕ್ಷಿಸಿ ಅದು ತಿಳ್ಕೊಳ್ತೋ ಆ ದೇವಗತಿಯ ಭೋಗಗಳೂ ಕೂಡ ಕ್ಷಣಭಂಗರ ಎಂಬುದಾಗಿ ತಿಳಿದು ಅನಾಸಕ್ತಿಯನ್ನು ತನ್ನ ದೇಹದ ಬಗ್ಗೆ ತೋರ್ತು. ಹಾಗೆ ಪ್ರಾಣವನ್ನು ಕೂಡ ಆಯುಷ್ಯದ ಕೊನೆಯ ಕಳೆದುಕೊಂಡು ವಿದ್ಯಾಧರ ನರೇಶನಾಯ್ತಂತೆ ಭೂಲೋಕದಲ್ಲಿ ಆ ಸಿಂಹಕೇತು. ಹಾಗೆ ಅವನ ಕನಕೋಜ್ವಲ ಪರ್ಯಾಯದಲ್ಲಿ ಅದಕ್ಕೆ ಇನ್ನೂ ಮಂಗಳವಾಯಿತು. ಹೀಗೆ ಮಂಗಳಾವರ್ತದಿ ಭರತಖಂಡದ ಆ ಮಂಗಳಾವರ್ತ ದೇಶದಲ್ಲಿ ಕನಕಪ್ರಭಾ ಎಂಬ ನಗರ, ಆ ನಗರ ಸಿರಿ ಸಮೃದ್ಧಿಯಲ್ಲಿ ಇತ್ತಂತೆ. ಅಲ್ಲಿ ವಿದ್ಯಾಧರ ದೊರೆ ಕನಕಪುಂಜನಾಗಿ ಜನಿಸ್ತಾನೆ. ಆ ಖ್ಯಾತಿ ಕಿರೀಟವಧರಿಸಿ ಆ ಮಹಾವೀರನ ಜೀವ ಅದು ಆ ಸಿಂಹಕೇತು ಭವದಿಂದಲೇ ಇಲ್ಲಿ ಕನಕಪುಂಜನಾಗಿ ಜನಿಸಿದ್ದಾನೆ. ಅರಸನಿಗೆ ಆಲಿಯ ಮಹಾರಾಜನಿಗೆ ಕನಕೋಜ್ವಲನಾಗಿ ಬೆಳೀತಾನಂತೆ. ಪ್ರತಿಭಾಮೂರ್ತಿಯಾಗಿ ಜನಪ್ರೀತಿಯನ್ನು ಗಳಿಸ್ಕೊಳ್ತಾನಂತೆ. ಅಬ್ಬಾ, ಎಂತಹ ಮನೋಜ್ಞವಾದ ಭವಾವಳಿಗಳನ್ನು ನಾವಿಲ್ಲಿ ಕಾಣ್ತೇವೆ. ಡಾಕ್ಟರ್ ಲತಾ ರಾಜಶೇಖರ್ ಅವರು ಆಧುನಿಕ ಕಾಲದಲ್ಲೂ ಕೂಡ ದೀಕ್ಷಾ ಕಲ್ಯಾಣ ಸಂಪುಟವನ್ನು ಅತ್ಯಂತ ಸಂಕ್ಷೇಪಿಸಿ ಭವಗಳನ್ನು ಹೇಳಿರ್ತಕ್ಕಂಥ ರೀತಿ ನಿತ್ಯ ನೂತನವಾಗಿದೆ. ನಮಸ್ಕಾರ.